ಇಂದು ದೊಡ್ಡ ಮಟ್ಟದ ಅಧಿಕಾರಿಗಳು ಆಗಿರುವವರು ಬಹುತೇಕ ವಸತಿ ಶಾಲೆಗಳಲ್ಲಿ ಕಲಿತವರೇ ಆಗಿದ್ದಾರೆ ಎಂದು ಹಾಲಪ್ಪ ಫೌಂಡೇಶನ್ ಸಂಸ್ಥಾಪಕ ಮುರಳೀಧರ್ ಹಾಲಪ್ಪ ಗುಬ್ಬಿಯಲ್ಲಿ ಹೇಳಿದರು. ಹಾಲಪ್ಪ ಪ್ರತಿಷ್ಠಾನ ವತಿಯಿಂದ ಕೌಶಲ್ಯ ಪಥ, ಯುವ ಸಬಲೀಕರಣ, ನವೋದಯ, ಸೈನಿಕ್, ಮೊರಾರ್ಜಿ ವಸತಿ ಶಾಲೆಗಳ ಪ್ರವೇಶಾತಿ ಕಾರ್ಯಾಗಾರವನ್ನು ಉದ್ಘಾಟಿಸಿ ಮಾತನಾಡಿದರು. ಶಿಕ್ಷಣಕ್ಕೆ ಹೆಚ್ಚು ಒತ್ತು ನೀಡುವ ಹಿನ್ನೆಲೆಯಲ್ಲಿ ಸರ್ಕಾರ ಹಲವು ರೀತಿಯ ವಸತಿ ಶಾಲೆಗಳನ್ನು ತೆರೆದಿದ್ದು ಗುಣಮಟ್ಟದ ಶಿಕ್ಷಣ, ಆಹಾರ ಮತ್ತು ವಸತಿ, ಉಡುಪು ಎಲ್ಲವನ್ನ ಸಹ ನೀಡುತ್ತಿದೆ. ಇಂತಹ ವಸತಿ ಶಾಲೆಗಳಲ್ಲಿ ತಮ್ಮ ಮಕ್ಕಳನ್ನು ಸೇರಿಸುವುದರಿಂದ ಆ ಮಕ್ಕಳಿಗೆ ಉತ್ತಮ ಗುಣಮಟ್ಟದ ಶಿಕ್ಷಣ ಸಿಗುತ್ತದೆ ಎಂದು ತಿಳಿಸಿದರು. ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಹಾಗೇನೆ ಗುಬ್ಬಿ ತಾಲೂಕಲ್ಲಿ 5 ವಸತಿ ಶಾಲೆಗಳಿದ್ದಾವೆ. ಮೊರಾರ್ಜಿ, ಅಂಬೇಡ್ಕರ್, ಕಿತ್ತೂರು ಚೆನ್ನಮ್ಮ, ಹೀಗೆ ಯಾವ್ಯಾವ ವಸತಿ ಶಾಲೆಗಳಿದ್ದಾರೆ ಅದರ ಮುಖ್ಯಸ್ಥರುಗಳೇ ಇವತ್ತಿಲ್ಲಿ ವೇದಿಕೆ ಮೇಲೆ ಆಸೀನರಾಗಿದ್ದಾರೆ. ಅವರೆಲ್ಲರೂ ಕ್ಯಾಂಪಸ್ನಿಂದ ಹೊರಗಡೆ ಬಂದು ನಿಮ್ಮಗಳಿಗೆ ಮಾಹಿತಿಗಳು ಹಂಚ್ಕೊಳ್ಬೇಕು ಅಂತೇಳಿ, ಅಡ್ಮಿಷನ್ ಮಾಡಿಸೋದು ಹೇಗೆ, ಪ್ರೊಸೀಜರ್ ಹೇಗೆ, ಅಪ್ಲಿಕೇಶನ್ ಹಾಕೋದು, ಕೊನೆ ದಿನಾಂಕ ಹೇಗೆ, ಅದರ ಅರ್ಹತೆ ಏನು, 4ನೇ ಕ್ಲಾಸ್ ಆಗಿರ್ಬೇಕಾ, 5ನೇ ಕ್ಲಾಸ್ ಆಗಿರ್ಬೇಕಾ, ಅಥವಾ ನಾನು ಅಪ್ಲಿಕೇಶನ್ ಹಾಕೋದು ತಪ್ಪೋಯ್ತು, ಈ ವರ್ಷ ನನ್ನ ಮಗ 6ನೇ ಕ್ಲಾಸ್ ಓದ್ತಿದ್ದಾನೆ, ನನ್ನ ಮಗಳಿಗೆ 7ನೇ ಕ್ಲಾಸ್ ಓದ್ತಿದ್ದಾಳೆ, ನಮ್ಮ ಪಕ್ಕದ ಮನೆಯವರು ಮೊರಾರ್ಜಿ ಸ್ಕೂಲಲ್ಲಿ ಓದ್ತಿದ್ದಾರೆ, ನಮ್ಮ ಮಗಳು ಅಲ್ಲಿಗೆ 7ನೇ ಕ್ಲಾಸ್ಗೂ 8ನೇ ಕ್ಲಾಸಿಗೆ ಸೇರಿಸ್ಬೋದಾ, ಇಂಥ ಪ್ರಶ್ನೆಗಳು ನಿಮ್ಗೆಲ್ಲರಿಗೂ ಇರ್ತವೆ. ನಾವುಗಳು ಸ್ವಲ್ಪ ಹಳ್ಳಿಗಳಲ್ಲಿ ಓದಿದಾಗ ನಮಗೆ ಪ್ರಾಮಾಣಿಕವಾಗಿ IAS, IPS ಅಂದ್ರೆ ಏನು ಅಂತ ಗೊತ್ತಿರಲಿಲ್ಲ. ನಮ್ಮ ಹಳ್ಳಿಗೆ ಇಲ್ಲಿ ತುಮಕೂರಾಗಿದ್ದಂಥ ಸಾಂಗ್ಲಿಯಾನ SP DC ಆಗಿದ್ರು ಜಯರಾಜ್ ಅಂತೇಳಿ. ಅವ್ರು ಬಂದಾಗ ಅವ್ರ ಹೆಡ್ಲೈಟು ಕಾರ್ ಮೇಲೆ, ಅಂಬಾಸಿಡರ್ ಕಾರ್ ಮೇಲೆ ನೋಡಿ, ಇದು ಆಗಬೇಕು ಅಂತೇಳಿ, ಇಂಥ ಆಫೀಸರ್ ಆಗಬೇಕು ಅಂದರೆ ಏನು ಮಾಡಬೇಕು ಅಂತ ಪ್ರಶ್ನೆಗಳು ನಮ್ಮಲ್ಲಿ ಉಟ್ಕೊಳ್ತಾ ಇತ್ತು. ನಮ್ಗೆ ಯಾರೂ ಮಾರ್ಗದರ್ಶನ ಮಾಡೋಕ್ಕೆ ಯಾರೂ ಇರಲಿಲ್ಲ. ನಮಗೆ ಬೋರ್ಡಿಂಗ್ ಸ್ಕೂಲ್ದು ನಮ್ಗೆ ಕನಸೇ ಆಗಿತ್ತು, ಅದ್ರ ಬಗ್ಗೆ ನಮ್ಗೆ ಗೊತ್ತೂ ಇರಲಿಲ್ಲ. ಪಿಕ್ಚರ್ಗಳಲ್ಲಿ ನೋಡ್ತಾ ಇದ್ವಿ, ಬೋರ್ಡಿಂಗ್ ಸ್ಕೂಲು ಊಟಿಯಲ್ಲಿತ್ತು, ಡೆಹ್ರಾಡೂನಲ್ಲಿತ್ತು ಅಂತೇಳಿ ಫಿಲಮ್ಗಳಲ್ಲಿ ನೋಡ್ತಾ ಇದ್ವಿ. ಈಗ ನೀವುಗಳು ಪ್ರತಿ ಹೋಬಳಿಗಳಲ್ಲೂ ವಸತಿ ಶಾಲೆಗಳನ್ನ ಸರ್ಕಾರ, ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರಗಳು ಪ್ರಾರಂಭ ಮಾಡಿದ್ದಾವೆ. ನಮ್ಮ ಕ್ರೈಸ್ತು ರಾಜ್ಯ ಸರ್ಕಾರದ ಅಲ್ಲದಲ್ಲೇ ಕೇಂದ್ರ ಸರ್ಕಾರದಿಂದ ಕೇಂದ್ರೀಯ ವಿದ್ಯಾಲಯಗಳಿದ್ದಾವೆ, ನವೋದಯ ವಿದ್ಯಾಶಾಲೆಗಳಿದ್ದಾವೆ, ಸೈನಿಕ್ ಶಾಲೆಗಳಿದ್ದಾವೆ. ಕಿತ್ತೂರು, ಬಿಜಾಪುರ, ಬೆಳಗಾವಿ, ಮಡಿಕೇರಿ ಕಡೆ ಡಿಫೆನ್ಸ್ದವು, ಆರ್ಮಿದು ಸ್ಕೂಲ್ಗಳಿದ್ದಾವೆ. ಅಲ್ಲಿ ಸೇರಿಸೋಂಥವ್ರು ಎಲ್ಲರೂ ದೊಡ್ಡ ದೊಡ್ಡ ವಿದ್ಯಾವಂತರು, ಸಾಹುಕಾರರು ಮಕ್ಕಳುಗಳಲ್ಲ. ಮಧ್ಯಮ ವರ್ಗದವರು, ಬಡತನದಲ್ಲಿರ್ತಕ್ಕಂಥವ್ರು, ರೈತಾಪಿ ವರ್ಗದವರು ಅಲ್ಲಿ ಸ್ಕೂಲ್ಗಳಿಗೆ ಸೇರಿಸಿರ್ತಾರೆ. ನಿಮ್ಗಳಿಗೆ ಅದನ್ನು ಅರಿವು ಮೂಡಿಸೋವಂಥದ್ದಾಗಬೇಕು. ನಿಮ್ಮ ಮುಖೇನ ಇವತ್ತಿಲ್ಲಿ ತುಂಬ ಜನ ನೀವು ಆಶಾ, ಅಂಗನವಾಡಿ, NRLM, ಕೃಷಿ ಪಶು ಸಖಿಗಳು ತಾವುಗಳಿಲ್ಲಿ ಬಂದಿದ್ದೀರಾ. ನಿಮ್ಗಳ ಮುಖೇನ ನಿಮ್ಮ ಹಳ್ಳಿಗಳಲ್ಲಿ ಪೋಷಕರಿಗೆ ಮಾರ್ಗದರ್ಶನ ಸಿಗಲಿ. ಜ್ಯೋತಿ ನವೋದಯ ಕ್ಲಾಸಿಕ್ ಶಾಲೆಯ BB ಗೊರನಾಳ ಮಾತನಾಡಿ, ನವೋದಯ ಶಾಲೆಗಳು ಸರ್ಕಾರದ ಪ್ರಮುಖ ವಸತಿ ಶಾಲೆಯಾಗಿದ್ದು ಮಕ್ಕಳು ಒಮ್ಮೆ ಇಲ್ಲಿಗೆ ಪ್ರವೇಶಾತಿಯನ್ನು ಪಡೆದರೆ ಗುಣಮಟ್ಟದ ಶಿಕ್ಷಣವನ್ನು ಪಡೆಯುವುದಕ್ಕೆ ಅನುಕೂಲವಾಗುತ್ತದೆ ಎಂದು ತಿಳಿಸಿದರು. ಸೈನಿಕ್ ಶಾಲೆಯ ಸುಬೇದಾರ್ ಬಸವರಾಜು ಮಾತನಾಡಿ, ಭಾರತ ದೇಶದಲ್ಲಿ ಒಟ್ಟು 34 ಸೈನಿಕ ಶಾಲೆಗಳಿದ್ದು ಕರ್ನಾಟಕದಲ್ಲಿ 2 ಶಾಲೆಗಳಿವೆ. ಇಲ್ಲಿಯೂ ಸಹ ತಮ್ಮ ಮಕ್ಕಳು ಓದಬಹುದು ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ತಾಲೂಕು ಕಾಂಗ್ರೆಸ್ ಅಧ್ಯಕ್ಷ KR ವೆಂಕಟೇಶ್, ಗುಬ್ಬಿ ತಾಲೂಕಿನ ಮೊರಾರ್ಜಿ, ಕಿತ್ತೂರು ರಾಣಿ ಚೆನ್ನಮ್ಮ, ಅಂಬೇಡ್ಕರ್ ವಸತಿ ಶಾಲೆ, ಇಂದಿರಾ ಗಾಂಧಿ ವಸತಿ ಶಾಲೆಯ ಪ್ರಾಂಶುಪಾಲರುಗಳು ಹಾಗೂ ಇನ್ನಿತರರು ಹಾಜರಿದ್ದರು. ಗುಣಮಟ್ಟದ ಪರಿಶುದ್ಧವಾದ ಗಾಣದಿಂದ ತೆಗೆದ ಕಡಲೆಕಾಯಿ ಎಣ್ಣೆ, ತೆಂಗಿನ ಎಣ್ಣೆ, ಸೂರ್ಯಕಾಂತಿ ಎಣ್ಣೆ ನಮ್ಮಲ್ಲಿ ದೊರೆಯುತ್ತದೆ. ಸ್ಥಳೀಯ ರೈತರಿಂದಲೇ ತಯಾರಾಗುತ್ತಿರುವ ಶ್ರೀ ತೈಲ ನಿಮಗಾಗಿ, ನಿಮ್ಮ ಮನೆಯ ಆರೋಗ್ಯಕ್ಕಾಗಿ ನಾವು ನೀಡುತ್ತಿದ್ದೇವೆ. ಸ್ಥಳ ತೊಂಗನಹಳ್ಳಿ, ದೊಡ್ಡೇರಿ, ಗುಬ್ಬಿ ತಾಲೂಕು. ದೂರವಾಣಿ 9611575513, 9663796263. ಚಾಲುಕ್ಯ ನ್ಯೂಸ್, ಜನರಿಗೋಸ್ಕರ.